ಓಂ ಶ್ರೀ ಗುರುಭ್ಯೋ ನಮಃ. ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಪ್ರೀತಿಯ ಮೇಷರಾಶಿ ಆತ್ಮೀಯ ಬಂಧುಗಳೇ, ನಿಮಗೆಲ್ಲರಿಗೂ ಕೂಡ ಹೃದಯಪೂರ್ವಕ ಆತ್ಮೀಯ ಸ್ವಾಗತ. ಇಂದಿನ ಈ ವಿಶೇಷ ಫಲಿತಾಂಶದಲ್ಲಿ ಮೇಷರಾಶಿಯವರಿಗೆ ಆಗಸ್ಟ್ 19ರಿಂದ ಮುಂದೆ ಯಾವ ರೀತಿಯ ಬದಲಾವಣೆಗಳು ಎದುರಾಗಬಹುದು, ಯಾವ ವಿಚಾರದಲ್ಲಿ ಎಚ್ಚರಿಕೆಯಿಂದ ಇರಬೇಕು, ಯಾರ ಮಾತನ್ನ ನಂಬಬೇಕು, ಹಣಕಾಸಿನಲ್ಲಿ ಯಾವ ರೀತಿಯ ನಿರ್ಧಾರ ತೆಗೆದುಕೊಳ್ಬೇಕು ಮತ್ತು ನಿಮ್ಮ ಜೀವನದಲ್ಲಿ ಯಾವ ಹೊಸ ಅಧ್ಯಾಯ ಆರಂಭ ಆಗಬಹುದು ಅನ್ನೋದನ್ನ ವಿವರವಾಗಿ ತಿಳಿಯೋಣ. ನೀವು ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಿದ್ರೆ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ಲೈಕನ್ನು ಪ್ರೆಸ್ ಮಾಡಿ. ವಿಡಿಯೋಗೆ ಇನ್ನೂ ಕೂಡ ಲೈಕ್ ಮಾಡಿಲ್ಲ ಅಂದರೆ ಲೈಕ್ ಮಾಡಿ. ಜೈ ಶನೇಶ್ವರಾಯ ನಮಃ ಅಂತ ಕಮೆಂಟ್ ಮಾಡೋದನ್ನ ಮರಿಬೇಡಿ. ನೀವು ತುಂಬಾ ಸಹಜವಾಗಿ ಧೈರ್ಯಶಾಲಿಗಳು. ನೀವು ಒಂದು ಕೆಲಸ ಮಾಡೋದಕ್ಕೆ ನಿರ್ಧಾರ ಮಾಡಿದರೆ ಅದನ್ನು ಪೂರ್ಣ ಆಗುವವರೆಗೂ ಕೂಡ ಪ್ರಯತ್ನಿಸುವ ಸ್ವಭಾವ ನಿಮ್ಮದು. ಆದರೆ ಇದೇ ಗುಣ ಕೆಲವೊಮ್ಮೆ ನಿಮ್ಮ ಮೇಲೆ ಒತ್ತಡವನ್ನು ಹೆಚ್ಚಿಸುತ್ತೆ. ಎಲ್ಲವನ್ನು ಕೂಡ ತಕ್ಷಣ ಸಾಧಿಸಬೇಕು ಎಂಬ ಆತುರದಲ್ಲಿ ತಪ್ಪು ನಿರ್ಧಾರ ತೆಗೆದುಕೊಳ್ಳುವ ಸಾಧ್ಯತೆ ಕೂಡ ಇರುತ್ತೆ. ಈಗಿನ ಅವಧಿ ನಿಮಗೆ ಒಂದು ಮುಖ್ಯ ಪಾಠ ಕಲಿಸುತ್ತೆ. ವೇಗವಾಗಿ ಓಡೋದಕ್ಕಿಂತ ಸರಿಯಾದ ದಾರಿಯಲ್ಲಿ ನಿಧಾನವಾಗಿ ಸಾಗುವುದು ಕೆಲವೊಮ್ಮೆ ಹೆಚ್ಚು ಯಶಸ್ಸನ್ನು ಕೊಡುತ್ತೆ. ನಿಮ್ಮ ಜೀವನದಲ್ಲಿ ಹಳೆಯ ಸಮಸ್ಯೆಯೊಂದು ಮತ್ತೆ ನಿಮ್ಮ ಮುಂದೆ ಬರಬಹುದು. ಆದರೆ ಈ ಬಾರಿ ನೀವು ಅದೇ ರೀತಿಯಾಗಿ ಅದನ್ನು ಮಾಡಬಾರ್ದು. ಲಾಸ್ಟ್ ಟೈಮ್ ಏನು ಮಾಡಿದ್ರೆ ಈ ಸಲ ಅದನ್ನು ಮಾಡಬಾರ್ದು. ಹಿಂದೆ ಕೋಪದಿಂದ ಮಾತನಾಡ್ತಿದ್ರೆ ಈಗ ಮೌನವಾಗಿ ಪರಿಸ್ಥಿತಿಯನ್ನು ಗಮನಿಸಬೇಕು. ಹಿಂದೆ ಎಲ್ಲವನ್ನು ಕೂಡ ನಂಬ್ತಿದ್ರೆ ಈಗ ವ್ಯಕ್ತಿಯ ಕೆಲಸವನ್ನು ನೋಡಿ ನಿರ್ಧಾರವನ್ನು ತೆಗೆದುಕೊಳ್ಬೇಕು. ಹಿಂದೆ ಹಣವನ್ನು ಭಾವನೆಯಿಂದ ಖರ್ಚು ಮಾಡ್ತಿದ್ರೆ ಈಗ ಭವಿಷ್ಯದ ಬಗ್ಗೆ ಯೋಚನೆ ಮಾಡಬೇಕು. ಮೇಷರಾಶಿಯವರೇ, ನಿಮ್ಮ ಸುತ್ತಲಿನ ಕೆಲವರು ನಿಮ್ಮ ವೇಗವನ್ನು ನೋಡಿ ಅಸೂಯೆ ಪಡುವ ಸಾಧ್ಯತೆ ಇದೆ. ನೀವು ಮುಂದೆ ಹೋಗೋದನ್ನು ಇಷ್ಟಪಡದವರು ಇರಬಹುದು. ಆದರೆ ಯಾರಾದರೂ ನಿಮ್ಮ ಬಗ್ಗೆ ಏನು ಮಾತನಾಡ್ತಾರೆ ಎಂಬುದನ್ನು ಅತಿಯಾಗಿ ಮನಸ್ಸಿಗೆ ತೆಗೆದುಕೊಳ್ಬೇಡಿ. ನಿಮ್ಮ ಕೆಲಸವೇ ನಿಮ್ಮ ಉತ್ತರ ಆಗಲಿ. ನಿಮ್ಮ ಯಶಸ್ಸು ನಿಮ್ಮ ಪರವಾಗಿ ಮಾತನಾಡುವಂತೆ ಮಾಡಿ. ವಿಶೇಷವಾಗಿ ಉದ್ಯೋಗದ ಸ್ಥಳದಲ್ಲಿ ನಿಮ್ಮ ಬಗ್ಗೆ ತಪ್ಪು ಮಾಹಿತಿ ಹರಡುವ ಚಾನ್ಸಸ್ ಇರುತ್ತೆ. ಇನ್ನು ಹಣಕಾಸಿನ ವಿಚಾರದಲ್ಲಿ ನಿಧಾನವಾಗಿ ಶಿಸ್ತು ಬೆಳೆಸಿಕೊಳ್ಳುವ ಸಮಯ ಇದಾಗಿರುತ್ತೆ. ನಿಮ್ಮ ಆದಾಯ ಎಷ್ಟೇ ಇರಲಿ, ಖರ್ಚಿನ ಮೇಲೆ ನಿಯಂತ್ರಣ ಇಲ್ಲಪ್ಪ ಅಂದರೆ ಹಣ ಉಳಿಯೋದಿಲ್ಲ. ಅದರಿಂದ ಅನಗತ್ಯ ಖರೀದಿಗಳನ್ನು ಆದಷ್ಟು ಕಡಿಮೆ ಮಾಡಿ. ತಿಂಗಳ ಆರಂಭದಲ್ಲೇ ಪ್ರಮುಖ ಖರ್ಚುಗಳನ್ನು ಗುರುತಿಸಿ. ಸಾಲ ಇದ್ದರೆ ಅದರ ಪಾವತಿಗೆ ಆದ್ಯತೆ ನೀಡಿ. ನಿಮ್ಮ ಭವಿಷ್ಯಕ್ಕಾಗಿ ಸ್ವಲ್ಪ ಆದರೂ ಕೂಡ ಹಣ ಉಳಿಸುವ ಅಭ್ಯಾಸ ಬೆಳೆಸಿಕೊಳ್ಳಿ. ಯಾರಿಗಾದರೂ ಹಣ ಸಾಲವಾಗಿ ಕೊಟ್ಟಿದ್ರೆ ಆ ಹಣವನ್ನು ಮರಳಿ ಪಡೆಯುವ ವಿಚಾರದಲ್ಲಿ ನೀವು ಗಂಭೀರ ಆಗಬಹುದು. ಇಷ್ಟು ದಿನ ಸಂಬಂಧ ಹಾಳಾಗಬಾರ್ದು ಅಂತ ಮೌನವಾಗಿದ್ರೆ ಈಗ ನಿಮ್ಮ ಅಗತ್ಯಗಳನ್ನು ಕೂಡ ಗಮನಿಸ್ತೀರಿ. ಆದರೆ ಹಣ ಕೇಳುವಾಗ ಜಗಳ ಅಥವಾ ಕೋಪ ಬೇಡ. ಶಾಂತವಾಗಿ ಮಾತನಾಡಿ. ಅಗತ್ಯ ಇತ್ತಂದರೆ ಸ್ಪಷ್ಟವಾದ ದಿನಾಂಕ ಮತ್ತು ದಾಖಲೆಗಳನ್ನು ಇಟ್ಕೊಳ್ಳಿ. ಪ್ರೀತಿ ಮತ್ತು ವೈವಾಹಿಕ ಜೀವನದಲ್ಲಿ ಇರೋರಿಗೆ ಹಳೆಯ ತಪ್ಪು ಅರ್ಥಗಳು ನಿಧಾನವಾಗಿ ಕಡಿಮೆ ಆಗಬಹುದು. ನಿಮ್ಮ ಮನಸ್ಸಲ್ಲಿ ಇರುವ ಮಾತನ್ನ ಸರಿಯಾದ ಸಮಯದಲ್ಲಿ ಹೇಳಿದ್ರೆ ಸಂಬಂಧ ಇನ್ನಷ್ಟು ಬಲ ಆಗಬಹುದು. ಆದರೆ ಮೂರನೇ ವ್ಯಕ್ತಿಯ ಮಾತನ್ನ ಕೇಳಿ ನಿಮ್ಮ ಸಂಗಾತಿಯ ಮೇಲೆ ಅನುಮಾನ ಪಡೋದು ಬೇಡ. ಯಾವುದೇ ಸಮಸ್ಯೆಯನ್ನ ಮೊದಲು ಕುಳಿತುಕೊಂಡು ಬಗೆಹರಿಸಿಕೊಳ್ಳೋದು ತುಂಬಾನೇ ಉತ್ತಮವಾಗಿರುತ್ತೆ. ನಿಮ್ಮ ಜೀವನದಲ್ಲಿ ಬಹಳ ದಿನಗಳಿಂದ ಬಾಕಿ ಉಳಿದಿರುವ ಒಂದು ಕೆಲಸ ಮತ್ತೆ ಚಲನೆ ಪಡಿಬಹುದು. ಕಚೇರಿಯ ಕೆಲಸ ಆಗಿರ್ಬೋದು, ಹಣಕ್ಕೆ ಸಂಬಂಧಿಸಿದ ವಿಚಾರ ಆಗಿರ್ಬೋದು, ಜಮೀನು ಅಥವಾ ದಾಖಲೆ ವಿಚಾರ ಆಗಿರ್ಬೋದು, ಅಥವಾ ನೀವು ಬಹಳ ದಿನಗಳಿಂದ ಯೋಚಿಸುತ್ತಿರುವ ಹೊಸ ಕೆಲಸ ಆಗಿರ್ಬೋದು. ನೀವು ಕೈಬಿಟ್ಟಿದ್ದ ಒಂದು ಪ್ರಯತ್ನವನ್ನು ಮತ್ತೆ ಆರಂಭಿಸುವ ಧೈರ್ಯ ಬರಬಹುದು. ಆದರೆ ಮೇಷರಾಶಿಯವರೇ, ಒಂದು ವಿಷಯವನ್ನು ನೆನ್ಪಿಟ್ಕೊಳ್ಳಿ. ಪ್ರತಿಯೊಂದು ಅವಕಾಶ ಕೂಡ ನಿಮ್ಮ ಅವಕಾಶವಲ್ಲ. ಪ್ರತಿಯೊಂದು ವ್ಯಕ್ತಿಯು ನಿಮ್ಮ ಸ್ನೇಹಿತನಲ್ಲ. ಮೇಷರಾಶಿಯವರೇ, ನಿಮ್ಮ ಜೀವನದಲ್ಲಿ ದೊಡ್ಡ ಬದಲಾವಣೆ ಮೊದಲು ನಿಮ್ಮ ಆಲೋಚನೆಗಳಲ್ಲಿ ಆರಂಭ ಆಗುತ್ತೆ. ಇಷ್ಟು ದಿನ ನಾನು ಎಲ್ಲವನ್ನೂ ಕೂಡ ಮಾಡಬೇಕು ಅಂತ ಯೋಚನೆ ಮಾಡುತ್ತಿದ್ದ ನೀವು ಈಗ ನನಗೆ ನಿಜವಾಗಿ ಕೂಡ ಅಗತ್ಯ ಇರೋದನ್ನು ಮಾತ್ರ ಮಾಡಬೇಕು ಅಂತ ಯೋಚನೆ ಮಾಡೋದಕ್ಕೆ ಪ್ರಾರಂಭ ಮಾಡ್ತೀರಿ. ಈ ಒಂದು ಬದಲಾವಣೆ ನಿಮ್ಮ ಸಮಯವನ್ನು, ಹಣವನ್ನು ಉಳಿಸಬಹುದು. ಫ್ರೆಂಡ್ಸ್, ವಿಡಿಯೋಗೆ ಇನ್ನೂ ಕೂಡ ಲೈಕ್ ಮಾಡಿಲ್ಲದೆ ದಯವಿಟ್ಟು ಒಂದು ಲೈಕ್ ಮಾಡಿ. ಜೈ ಶ್ರೀರಾಮ್ ಅಂತ ಕಮೆಂಟ್ ಮಾಡಿ. ಜೈ ಹನುಮಾನ್ ಅಂತ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಮೇಷರಾಶಿಯ ಪ್ರಿಯ ಬಂಧುಗಳೇ, ಈಗ ನಿಮ್ಮ ಹಣಕಾಸು, ಉದ್ಯೋಗ, ವ್ಯವಹಾರ, ಕುಟುಂಬ, ಸಂಬಂಧಗಳು ಮತ್ತು ಮುಂದಿನ ದಿನಗಳಲ್ಲಿ ನಿಮಗೆ ಸಿಗಬಹುದಾದ ಅವಕಾಶಗಳ ಬಗ್ಗೆ ನೋಡೋಣ. ಮೇಷರಾಶಿಯವರೇ, ನಿಮ್ಮ ಜೀವನದಲ್ಲಿ ಒಂದು ವಿಷಯ ನಿಧಾನವಾಗಿ ಸ್ಪಷ್ಟವಾಗುತ್ತೆ. ನಿಮ್ಮನ್ನು ನಿಜವಾಗಿ ಕೂಡ ಬೆಂಬಲಿಸುವವರು ಯಾರು ಮತ್ತು ನಿಮ್ಮ ಯಶಸ್ಸನ್ನು ಕೇವಲ ತಮ್ಮ ಲಾಭಕ್ಕಾಗಿ ಬಳಸಿಕೊಳ್ಳುವವರು ಯಾರು ಎಂಬುದು ನಿಮಗೆ ಅರ್ಥ ಆಗುತ್ತೆ. ಇದುವರೆಗೆ ನೀವು ಎಲ್ಲವನ್ನು ಕೂಡ ಸಂತೋಷಪಡಿಸೋದಕ್ಕೆ ಪ್ರಯತ್ನ ಮಾಡ್ತಿದ್ರೆ ಇನ್ನು ಮುಂದೆ ಎಲ್ಲರನ್ನು ಸಂತೋಷಪಡಿಸುವುದು ನಿಮ್ಮ ಜವಾಬ್ದಾರಿ ಅಲ್ಲ ಅನ್ನೋದನ್ನ ನೀವು ಅರಿತುಕೊಳ್ತೀರಾ.
ಕೆಲಸದ ಸ್ಥಳದಲ್ಲಿ ನಿಮ್ಮ ಸಾಮರ್ಥ್ಯವನ್ನು ಗುರುತಿಸುವ ವ್ಯಕ್ತಿಯೊಬ್ಬರು ಇರಬಹುದು. ನೀವು ಹಿಂದೆ ಮಾಡಿದ ಕೆಲಸಕ್ಕೆ ಪ್ರಶಂಸೆ ಸಿಗದೇ ಇದ್ರೂ ಕೂಡ ಮುಂದೆ ಅದೇ ಕೆಲಸ ನಿಮ್ಮ ಸಾಮರ್ಥ್ಯಕ್ಕೆ ಸಾಕ್ಷಿ ಆಗಬಹುದು. ಆದ್ರಿಂದ ಯಾರಾದರೂ ನಿಮ್ಮ ಕೆಲಸವನ್ನು ಗುರುತಿಸಿಲ್ಲ ಅಂತ ನಿರಾಶರಾಗಬೇಡಿ. ನಿಮ್ಮ ಕೌಶಲ್ಯವನ್ನು ಇನ್ನಷ್ಟು ಅಭಿವೃದ್ಧಿಪಡಿಸಿ. ಹೊಸ ಉದ್ಯೋಗ ಹುಡುಕ್ತಾ ಇರೋರಿಗೆ ಒಂದು ಅವಕಾಶದ ಮಾಹಿತಿ ಸಿಗಬಹುದು. ಆದರೆ ಕೆಲಸ ಬದಲಾಯಿಸುವ ಮೊದಲು ಸಂಬಳ, ಕೆಲಸದ ಸಮಯ, ಸ್ಥಳ, ಜವಾಬ್ದಾರಿ ಮತ್ತು ಇತರ ಸೌಲಭ್ಯಗಳನ್ನು ಸ್ಪಷ್ಟವಾಗಿ ತಿಳಿದುಕೊಳ್ಳಿ. ನಿಮ್ಮ ಕುಟುಂಬದ ಅಗತ್ಯಗಳು ಮೊದಲು, ನಿಮ್ಮ ಸಾಲದ ಜವಾಬ್ದಾರಿ ನಂತರವೇ ಇತರರಿಗೆ ಹಣಕಾಸಿನ ಸಹಾಯ. ನೀವು ಸಹಾಯ ಮಾಡಬಾರ್ದು ಅಂತಲ್ಲ, ಆದರೆ ನಿಮ್ಮ ಸಾಮರ್ಥ್ಯಕ್ಕಿಂತ ಹೆಚ್ಚು ಸಹಾಯ ಮಾಡಿ. ನೀವು ತಾನೇ ಸಮಸ್ಯೆಗೆ ಸಿಲುಕಬೇಡಿ. ಸಾಲದಲ್ಲಿರುವವರು ತಮ್ಮ ಸಾಲಗಳನ್ನು ಒಂದೊಂದಾಗಿ ಪರಿಶೀಲಿಸಿ ಹೆಚ್ಚಿನ ಬಡ್ಡಿಯ ಸಾಲವನ್ನು ಮೊದಲು ಕಡಿಮೆ ಮಾಡುವ ಬಗ್ಗೆ ಯೋಚನೆ ಮಾಡಿ. ನಿಮಗೆಲ್ಲ ವಿಡಿಯೋ ಇಷ್ಟ ಆಗಿದೆ ಅಂದರೆ ದಯವಿಟ್ಟು ಒಂದು ಲೈಕ್ ಮಾಡಿ ಮತ್ತು ಜೈ ಹನುಮಾನ್ ಅಂತ ಕಮೆಂಟ್ ಮಾಡಿ. ನೀವು ಒಂದು ನಿಮಿಷ ಮೌನವಾಗಿದ್ದರೆ ದೊಡ್ಡ ಸಮಸ್ಯೆಯೊಂದು ತಪ್ಪಬಹುದು. ನಿಮ್ಮ ಶಕ್ತಿ ಕೋಪದಲ್ಲಿಲ್ಲ, ನಿಮ್ಮ ಕೋಪವನ್ನು ನಿಯಂತ್ರಿಸುವ ಸಾಮರ್ಥ್ಯದಲ್ಲಿ ಇದೆ. ನಿಮ್ಮನ್ನು ವಿರೋಧಿಸುವವರು ಇದ್ರೂ ಕೂಡ ಅವರೊಂದಿಗೆ ಅನಗತ್ಯ ಜಗಳ ಆಡಬೇಡಿ. ಅವರು ನಿಮ್ಮ ಬಗ್ಗೆ ಏನು ಹೇಳ್ತಾರೆ ಎಂಬುದನ್ನು ಬಿಟ್ಟು ನೀವು ಏನು ಮಾಡಬೇಕು ಎಂಬುದರ ಬಗ್ಗೆ ಗಮನ ಕೊಡಿ. ನಿಮ್ಮ ಕೆಲಸದ ಸ್ಥಳದಲ್ಲಿ ಒಬ್ಬ ಇಂಟ್ರೆಸ್ಟಿಂಗ್ ಪರ್ಸನ್ನ ನೀವು ಮೀಟ್ ಮಾಡೋ ಚಾನ್ಸಸ್ ಇರುತ್ತೆ. ಇನ್ನು ನೀವು ಸರಿಯಾದ ಸಮಯಕ್ಕೆ ಊಟ, ಸಾಕಷ್ಟು ನಿದ್ದೆ, ಸ್ವಲ್ಪ ವ್ಯಾಯಾಮ ಮತ್ತು ಮನಸ್ಸಿಗೆ ಶಾಂತಿ ನೀಡುವ ಸಮಯವನ್ನು ನಿಮ್ಮ ದಿನಚರಿಯಲ್ಲಿ ಸೇರಿಸಿ. ದೇಹದಲ್ಲಿ ಯಾವುದೇ ತೊಂದರೆ ಕಂಡು ಬಂತಂದರೆ ಇಮಿಡಿಯೇಟ್ಲಿ ಆಗಿ ಸೂಕ್ತ ವೈದ್ಯರನ್ನು ಸಂಪರ್ಕಿಸಿ.